ಸಿಗೋಣ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 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 ಮಾಡ್ಕೊ ಹೇಳ್ಸ್ಕೊತಾ ಹೆಂಗಿತ್ತಮ್ಮ ಎಕ್ಸಾಮು? ಅಂದರೆ ಓವರ್ ಅನ್ನೋ ರಿಲೇಟೆಡ್ ಕಮೆಂಟ್ಸ್ಗಳನ್ನ ಮಾಡಿದ್ರಿ. ಐ ಡೋಂಟ್ ನೋ ನಿಮಗೆ ಯಾಕೆ ಆ ಥರ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಮಾಡಿರ್ತಾಳೆ ಈ ಸಲ ಎಲ್ಲ ಡಿಸ್ಟಿಂಕ್ಷನ್. ಈಗ ಅಲ್ಲ ಅವ್ರೇನ್ ಮುಖ ನೋಡಿರಲ್ವಾ, ಈಗ ಯಾಕೆ ಮುಚ್ಕೋತೀಯ? ಆಗ್ಲಿಂದ ತೋರಿಸ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ 3rd ಸೆಮ್ ಎಕ್ಸಾಮ್ ಲಾಸ್ಟ್ ಡೇ. ಸೊ ಲಾಸ್ಟ್ ಒಂದು ಎಕ್ಸಾಮ್ ಇದೆ ಆ್ಯಂಡ್ ಇವತ್ತೇ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಕೂಡ ನಡೀತಾ ಇದೆ. ಸೊ ಎಕ್ಸಾಮ್ ಸ್ಟ್ರೆಸ್ ಎಲ್ಲ ಇವತ್ತು ಕೊನೆ ಆಗುತ್ತೆ, ಹಂಗೆ ಅಲ್ಲೇ ಎಂಜಾಯ್ ಮಾಡಿಕೊಂಡು ಬರೋದು ಮನೆಗೆ. ಸೊ ಅದರದ್ದೇ ವ್ಲಾಗ್ ಇರುತ್ತೆ ಇವತ್ತು. ನಾವು ಕಾಲೇಜಲ್ಲಿ ಹೇಗೆ ನನ್ನ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಆ್ಯಂಡ್ ಫಸ್ಟ್ ಯಾವ ಥರ ಇರುತ್ತೆ ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ನಾವು ಯಾವುದೇ ಥರದ ಡ್ಯಾನ್ಸ್ ಅಥವಾ ಏನಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬರೋದಷ್ಟೇ. ವ್ಲಾಗಲ್ಲಿ ಕಳೆದ ವ್ಲಾಗಲ್ಲಿ ತುಂಬ ಜನ ಓವರ್ ಆ್ಯಕ್ಟಿಂಗ್, ಓವರ್ ಅದು ಇದು ಅಂತ ಅಂದರೆ ಓವರ್ ಅನ್ನೋ ರಿಲೇಟೆಡೇ ಕಮೆಂಟ್ಸ್ಗಳನ್ನ ಮಾಡಿದ್ರಿ. ಐ ಡೋಂಟ್ ನೋ ನಿಮಗೆ ಯಾಕೆ ಆ ಥರ ಕಾಣಿಸ್ತಾ ಇದೆ ಅಂತ. ಬಿಕಾಸ್ ನಾನು ನಾರ್ಮಲಿ ನನ್ನ ಫ್ರೆಂಡ್ಸ್ ಜೊತೆ ನನ್ನ ಫ್ಯಾಮಿಲಿ ಜೊತೆ ಹೇಗಿರ್ತೀನಿ ನಾನು ಅದನ್ನೇ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ. ಡಿಫ್ರೆಂಟಾಗಿ ಏನೋ ವ್ಲಾಗ್ ಮಾಡ್ತಿದ್ದೀನಿ ಅಂತ ಆಡ್ಬಿಟ್ಟು ನಾನು ಅದನ್ನು ಪೋಸ್ಟ್ ಮಾಡೋದು ಆ ಥರ ಏನೂ ಮಾಡ್ತಾ ಇಲ್ಲ. ಬಟ್ ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ನ ಕೂಡ ಕೇಳಿದೆ ನಾನು, ಓವರ್ ಆಗ ಅಂತ ಕಮೆಂಟ್ ಮಾಡಿದ್ದಾರೆ, ಯಾಕೆ ಯಾವ ಥರ ಆಡ್ತಾಯಿದ್ದೀನಿ ಅಂತ. ನಾನು ವ್ಲಾಗ್ನ ಒಂದು 10 ಸತಿ ನೋಡಿದ್ದೀನಿ, ಯಾಕೆ ಹಂಗೆ ಅನ್ನಿಸ್ತಾ ಇದೆ ಅಂತ. ಬಟ್ ಸ್ಟಿಲ್ ಅಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದರೆ ನಿಮಗಿದು ಅದು ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಅಷ್ಟೇ. ಆದರೆ ಓವರಾಗಿ ಏನಿಲ್ಲ, ನಾನು ನಾರ್ಮಲಾಗಿ ಹೇಗಿರ್ತೀನಿ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಾಗ ಹಾಗೇ ಅಷ್ಟೇ. ಓವರಾಗಿ ಆಡಬೇಕು ಅಂತ ಆ ಥರ ಏನೂ ಇಲ್ಲ. ಸೊ ಅಷ್ಟೇ. ಆ್ಯಂಡ್ ಓದ್ಕೋತಾ ಇದ್ದೀನಿ, ತುಂಬ ಇದೆ. ಇದು ಓದ್ಕೊಂಡು ನಿಶಾ ಬರ್ತಾಳೆ, ನಿಶಾನ್ ಜೊತೆ ಹೋಗೋದಷ್ಟೇ. ಸೊ ಆಮೇಲೆ ಸಿಗ್ತೀನಿ. ಹೆಂಗಿತ್ತಮ್ಮ ಎಕ್ಸಾಮು? ಎಕ್ಸಾಮ್ ನಿಂದ ಆಯ್ತಲ್ವಾ, ಆಗೋಯ್ತು. ಹೆಂಗಿತ್ತು ಎಕ್ಸಾಮು? ಎಲ್ಲರದು ಸೇಮ್ ಭಜನೆ ತರ ಆಗೋಗಿದೆ. ಪಾಸ್ ಆದ್ರೆ ಹೆಂಗ್ ಮಾಡಿದೆ? ಇವಳು ಮುಗ್ದೋಯ್ತು. ಚೆನ್ನಾಗಿ ಮಾಡಿರ್ತಾಳೆ ಈ ಸಲ ಎಲ್ಲ ಡಿಸ್ಟಿಂಕ್ಷನ್. ನಮ್ದು ಪಾಸಿಂಗ್ಗೆ ನಾವು ಡಿಗ್ರಿಲಿ ಅದೇ ಹೈಯೆಸ್ಟ್ ಮಾರ್ಕ್ಸ್ 45 ಮಾರ್ಕ್ಸ್. ಅಂದ್ರೆ ಈಗ ನಮಗ್ ಪಾಸಿಂಗ್ಗೆ 45 ಮಾರ್ಕ್ಸ್. ಹೌದು ಹೌದು. 22 ವಿಟಿಯು ಸ್ವಲ್ಪ ಕಷ್ಟ ಅಲ್ವಾ? ಅಂಡ್ ಕ್ವೆಶನ್ ಪೇಪರು ಒಂಥರ ಇಲ್ಲ ವಿಟಿಯುದೇ ಕ್ವೆಶನ್ ಪೇಪರ್ ಸೆಟ್ಸ್ ಎಲ್ಲ ಬೇರೆ ತರ ಆ ತರ. ಸೊ ಇಲ್ಲ ಹೊರಗಡೆ ಹೋಗಿದ್ವಿ, ಈಗ ಕಾಲೇಜ್ ಒಳಗಡೆ ಎಲ್ಲ ಬಿಟ್ರೆ ಎಕ್ಸಾಮ್ ಮುಗೀತು. ಎಸ್ ಎಕ್ಸಾಮ್ ಮುಗ್ದು ಇಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋದು. ಸ್ಟಾರ್ಟ್ ಆಗಿದೆ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ದು ಫೋಟೋಗ್ರಫಿ ನಡೀತಾ ಇದೆ. ನಮ್ದು ಒಂದ್ ರೌಂಡ್ ಆಯ್ತು. ಆ್ಯಂಡ್ ಹಾಯ್ ಹೇಳಿ ಮೇಡಮ್. ಹಾಯ್. ಇವರು ಆಗ್ಲೇ ಕಾಡೆ ಆಗ್ಬಿಟ್ಟಿದ್ರು, ಈಗ ಬಂದ್ರು. ಮತ್ತೆ ಇಲ್ಲೇ ಇರ್ತೀಯಾ? 8 ಗಂಟೆ ತನಕ ಇರ್ತೀಯಾ? ಅವ್ರ ಮನೇಲಿ ಫುಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಇವತ್ತು 8 ಗಂಟೆ ತನಕ. ಏನ್ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಫ್ರೀಡಮ್ ಸಿಕ್ಕಿದೆ. ಫಸ್ಟ್ ಟೈಮ್ ಏನ್ ಮೇಡಮ್ ಹಿಂಗ್ ಕೂತಿದ್ದೀರಾ? ವಾಟ್ ಹ್ಯಾಪನ್ಸ್? ಅವ್ರ ಫೋಟೋ ತಗೊಳ್ಳೋದನ್ನ ನೋಡ್ತಾ ಇದೀನಿ. ನಾನು ಹೇಳ್ಕೊಟ್ಟಂಗ್ ನಿಂತ್ಕೋತಿಯಾ? ಅವ್ರೆ ಹೋಗಿ ಮಾತಾಡ್ತಾ ಇತ್ತು. ಏನೇನ ಹೇಳ್ದೆ ತಾನೆ, ನಿಂತ್ಕೋ. ಅಲ್ಲಿ ಡಿಜೆ ಎಲ್ಲ ನಡೀತಾ ಇದ್ರೆ ಇಲ್ಲಿ ನಮ್ ಬಾಯ್ಸ್ RCB ಮ್ಯಾಚ್ ನೋಡ್ತಾ ಇದ್ದಾರೆ. ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು. ಯಾಕೆ ಶೀತಲ್ ಬರ್ತಾ ಇಲ್ಲ? ಶೀತಲ್ ಬಾ, ಶೀತಲ್. ನಾವೆಲ್ಲ ಹಿಂಗ್ ನುಕ್ಕೊಂಡ್ ಬಂದ್ವಿ, ಅವಳು ಬರ್ತಾ ಇಲ್ಲ, ಧೈರ್ಯ ಮಾಡ್ತಾ ಇಲ್ಲ. ಮಳೆ ಬರ್ತಾ ಇಲ್ಲ, ನಾವು ಹೋಗೋಣ ಅಂತ ಕರಿತೀವಿ. ಮಳೆ ಬರ್ತಾ ಇಲ್ವಂತೆ ನೋಡಿ, ಮಳೆ ಬರ್ತಿಲ್ವಂತೆ ನೋಡಿ. ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ, ಸುಳ್ಳು ಹೇಳ್ಬೇಡ. ಏನು ನಾನಂತೂ ಇವಾಗ ಸ್ನಾನ ಮಾಡ್ಕೊಂಡು ಫುಲ್ ತಲೆ ಎಲ್ಲ ನೆಂದೋಗಿದೆ. ಇನ್ನೂ ಡಿಜೆ ಸ್ಟಾರ್ಟ್ ಆಗಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದೀವಿ.
ನಮ್ಮ ಕಾಲೇಜ್ ಇದನ್ನ ನಾವೇ ಅವಮಾನ ಮಾಡ್ತಾ ಇದೀವಿ. ಹೆಂಗಿತ್ತ? ಏನೋ ಅಂದ್ರೆ ಇನ್ನು ಜೋಶ್ ಬೇಕಿತ್ತು, ಏನೋ ಒಂಥರ ಅನ್ನಿಸ್ತಾ ಇತ್ತು ಅಲ್ವಾ. ಈಗ ಇವಾಗ ಊಟ ಮಾಡಕ್ ಬಂದಿದ್ದೀವಿ. ಊಟ ಮಾಡ್ಕೊಂಡು ಆಮೇಲೆ ಶೀತಲ್ ಮನೇಲಿ ಉಳ್ಕೊತಾ ಇದೀವಿ ಇವತ್ತು ನಾವು. ಸೊ ಮಾತಾಡ್ಕೊಂಡು ಬರ್ತಾ ಇದ್ದೆ, ಅಲ್ಲಿ ತುಂಬ ಜನ ಇದ್ರು, ನೋಡಿ ಆಫ್ ಮಾಡಿಬಿಟ್ರೆ. ಈಗ ವಾಶ್ರೂಮ್ ಬಂದು ಮಾತಾಡ್ತಾ ಇದ್ದೀನಿ. ಸೊ ಅಷ್ಟೇ, ಈಗ ಊಟ ಮಾಡ್ಕೊಂಡು ಶೀತಲ್ ಮನೆಗೆ ಹೋಗೋದು. ಶೀತಲ್ ಮನೇಲಿ ಏನಾದರೂ ಗೇಮ್ಸ್ ಅದು ಇದು ಆಡಿದ್ರೆ ತೋರಿಸ್ತೀವಿ. ಲಾಸ್ಟ್ ಗಡ್ಬಡ್ ತಿಂತಾ ಇದೀವಿ. ಹೇಗಿತ್ತು ಊಟ? ನೈಸ್. ಅದೇನೇ ಅದು ಕಾಕೈತೆ. ನಿಜ, ಸಿರಪ್ ಮಾಡ್ಕೊಳ್ಳೋದು, ಚಾಕ್ಲೇಟ್ ಸಿರಪ್. ಜ್ಯೂಸ್ ಮಾಡ್ಕೊಳ್ಳಿಲ್ವಾ ನೀನು? ಕೈ ತೊಳ್ದಿಲ್ಲ ಗೈಸ್, ಅದಕ್ಕೆ ಸಕ್ಕರೆ ಹಾಕೋ ಅಂತಿದ್ದೀನಿ ನಾನು. ಅದಕ್ಕೆ ಸಕ್ಕರೆ ಹಾಕೋ. ಬೇಡಪ್ಪ, ನೀನೇ ಹಾಕೋ ಕೊಡ್ಕೋ. ಮಾತೇ ಬರ್ತಾ ಇಲ್ಲ ಏನು ಹೇಳಲಿ ಅಂತ. ಬ್ಲಾಗ್ ಮಾಡಿದೆ ಮರ್ತೋಗಿತ್ತು ನನಗೆ. ಈಗ ನಿಶಾ ಓಪನ್ ಮಾಡಿ ಇಟ್ಕೊಂಡ್ಮೇಲೆ ನೆನಪಾಗಿತ್ತು. ಯಾಕೆಷ್ಟು ಮನೆಗೆ ಎತ್ಕೋಗಕ್ಕ? ಅಲ್ಲ ಅವ್ರು ಕೊಟ್ಟರು ಎಲ್ಲರೂ ಒಂದೊಂದು ಅಂತ. ಮತ್ತೇನು ಸಮಾಚಾರ? ಏನಿಲ್ಲ, ಇವಾಗ ಶೀತಲ್ ಮನೆಗೆ ಹೋಗಿ ಶೀತಲ್ ಬಟ್ಟೆನ ಹಾಕೊಂಡು ದಾಚಿ ಮಾಡೋದು. ಗೇಮ್ಸ್ ಏನು ಇಲ್ವೇನೆ ಮನೇಲಿ? ಊನು ನಾನು ಮಲ್ಕೋತೀನಿ. ಮಲ್ಗಕ್ಕ ಬಂದಿರೋದು ನೀನು? ಅದೇ ಬಿಡೋದೇ ಇಲ್ಲ. ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಮಲ್ಕೊಳ್ಳೋದಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬೀಡ ತಿನ್ಕೊಂಡು ಹೊರಡೋದಷ್ಟೇ. ಏನು ಬೆಂಕಿ ಅಲ್ಲ, ನಾನು ಇದ್ದೆ ಆದ್ರೆ ನಾನು ಟ್ರೈ ಮಾಡಿರ್ಲಿಲ್ಲ. ಬೆಂಕಿದು ಇದು ಬೆಂಕಿದೇನೋ ಬರುತ್ತೆ, ಅದನ್ನ ಟ್ರೈ ಮಾಡಿದ್ಲು. ಚೆನ್ನಾಗಿತ್ತು ಅನ್ಸುತ್ತೆ. ನನಗೆ ಅದನ್ನ ಟ್ರೈ ಮಾಡೋಕ್ಕೆಲ್ಲ ಧೈರ್ಯ ಇರಲಿಲ್ಲ. ಸೊ ಬಟ್ ಎಸ್, ಊಟ ಎಲ್ಲ ಮುಗ್ದು ಹಿಂಗೆ ಎಲ್ಲ ಅಡಿಕೆ ಹಾಕೊಂಡು ಆರಾಮಾಗಿ ಮನೆಗೆ ಹೋಗಿ ಈಗ ಮಲ್ಕೊಂಡ್ರೆ ಎಂಥ ನಿದ್ದೆ ಬರುತ್ತೆ ಅಂದ್ರೆ ಸಖತ್ ನಿದ್ದೆ. ಹುಷಾರಿಲ್ಲ, ಆಯ್ತು ಹೋಗ್ತೀವಿ. ಎಲ್ಲ ಕಾರ್ಡ್ಸ್ ಆಡ್ತಾ ಇದೀವಿ. ಹೊಸ ತರ ಸ್ಟೈಲ್ ಗೈಸ್, ಇದೊಂಥರ ಚೆನ್ನಾಗಿಲ್ಲ. ನಾವು ಹೌದಾ? ನೀವು ಹಂಗೆ ತಾನೆ? ನಮ್ಮನೇಲೂ ಎಲ್ಲ ಹಿಂಗೆ ಆಡೋದು. ಬಟ್ ಇವ್ರ ಕಡೆ ಸ್ವಲ್ಪ ಡಿಫ್ರೆಂಟ್ ಅಂತೆ. ನಮ್ ಕಡೆ ಇವಾಗ ನಾನು ಒಂದ್ ಎತ್ಕೊಂಡಿದ್ದೀನಿ, ಬೇರೆದ್ ಎತ್ತ ಹಾಕ್ಬೇಕಾ? ಡೌಟ್ಸ್ ಕೇಳ್ತಾ ಇದ್ದಾಳೆ. ಇವಾಗ ಟೈಮ್ ಎಷ್ಟು ಗೊತ್ತಾ? ಟೈಮು 12 ಗಂಟೆ ಆಗಿದೆ. ಅಂಡ್ ನಾವು ಕಾರ್ಡ್ಸ್ ಆಡ್ತಾ ಇದೀವಿ ಅಷ್ಟೇ ಅಲ್ವಾ? ಬೆಳಗ್ಗೆ ಏನ್ ಪ್ಲಾನ್ಸ್? ಬೆಳಗ್ಗೆ ಮನೆಗೆ ಎದ್ದು ಹೋಗೋ ಪ್ಲಾನ್. ಈಗ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋದು ಮನೆಗೆ ಅಷ್ಟೇ. ಇಲ್ಲ ಅಂದ್ರೆ ಇಲ್ಲಿಂದ ತಗೋ. ಅರ್ಥ ಆಗ್ತಾ ಇಲ್ವೇನಮ್ಮ? ನಾನು ಒಂದ್ ಬಿಟ್ಬಿಟ್ಟು ಈಗ ಅಲ್ಲ, ಅವ್ರೇನ್ ಮುಖ ನೋಡಿರಲ್ವಾ? ಈಗ ಯಾಕೆ ಮುಚ್ಕೋತೀಯ? ಆಗ್ಲಿಂದ ತೋರಿಸ್ತಾ ಇದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹೇಳ್ಸ್ಕೊತಾ ಇದ್ದೀನಿ. ಹೇಳಲ್ಲ ಅದ್ರಲ್ಲಿ. ಇವಾಗ್ಲೇ ಹೇಳ್ತಾಳೆ. ನಾನೇನ ಇವಳು ಸೋತ್ಲು. ಅಲ್ಲ ನೋಡಿಲಿ, ಎಷ್ಟು ಸರಿ ಮಾಡಿದೀನಿ, ಒಂದು ಮಾತ್ರ ಆಗಿಲ್ಲ ಅಷ್ಟೇ. ನಾನು ಆಗ್ಲಿಂದ ಈ ಒಂದು ಕಾಯ್ತಾ ಇದ್ದೆ. ಏನಂತಂದ್ರೆ ಅವಳು ಹೇಳಿದ್ಲು ನನ್ಗೆ, ಬಿನ್ನಾದ್ರೆ ನೀನ್ ತೋರಿಸ್ಬೇಕು ಬ್ಲಾಗ್ ಅಲ್ಲಿ ಅಂತ. ಸೋತ್ರ ತೋರಿಸ್ತೀನಿ ಅಂತ ಹೇಳಿದ್ದೆ. ಯಾವ್ದಾರು ಒಂದನ್ನ 4 ಮಾಡ್ಬೇಕಿತ್ತು. ಆಮೇಲೆ ಇದು ಏನು ಪ್ರೊಫೆಷನಲ್ ಆಟ ಅಲ್ಲ ನಾವ್ ಆಡ್ತಾ ಇರೋದು. ಇದು ಸುಮ್ನೆ ಹಂಗೆ ಜೋಡ್ಸ್ಕೊಂಡು, ಏನಂತಾರೆ ಇದಕ್ಕೆ, ಸೆಟ್ ಅಲ್ವಾ? ಸೆಟ್ ಆತರ ಆಡ್ತಾ ಇರೋದು ನಾವು ಅಷ್ಟೇ. ಸೊ ನೋಡ್ಕೊಂಡು ಏನ್ ಪ್ರೊಫೆಷನಲ್ ಆಗಿ ಆಡ್ತಿದ್ದಾರೆ ಅಂತೆಲ್ಲ ಅನ್ಕೋಬೇಡಿ. ಆಮೇಲೆ ಈಗ ಮುಖ ಮಾಡಾಯ್ತು, ಏನೋ ಮಾಡ್ತಿದ್ದಲ್ಲ. ಹೇಳು, ಏನ್ ಹೇಳ್ತೀಯ ಬ್ಲಾಗ್ ಅಲ್ಲಿ? ದೆವ್ವ ತರ ಕಾಣಿಸ್ತಾ ಇದೆಯಾ? ಹಿಂಗೆ ಆಗ್ತೀನಿ. ನೀನ್ ಹೇಳಿದ್ಯಾ ಈ ಸತಿ ಅವಳೇ ವಿನ್ ಆದ್ಲು. ನನ್ ಕಾರ್ಡ್ ಈ ತರ ಇತ್ತು, ನಂದು ವೈಟಿಂಗ್. ನಾನೊಂದಕ್ಕೆ 1 2 ಮೇಡಮ್ ಅವ್ರಿಗೆ ಶೀತ ಆಗಿದೆ. ಬಿಸಿಗೆನೆ ಆಗುತ್ತೆ, ಮುಚ್ಕೋ ಈಗ. ಹೋಗೆ ಅವಳಿಗೆ ಸ್ವಲ್ಪ ಮೂಗ್ ಕಟ್ತಂಗಾಗಿದೆ. ಮಳೆಯಲ್ಲಿ ನೆಂದ್ವಲ್ಲ, ಅದೇ ಅಂದ್ರೆ ತುಂಬಾ ನೆನೆಯಲಿಲ್ಲ, ಬಟ್ ಶೀತ ಅಲ್ವಾ, ನಂಗೆ ಒಂದ್ ಸ್ವಲ್ಪ ಮೂಗು ಕಟ್ತಂಗ ಆಗ್ತಾ ಇದೆ. ನನಗೇನಾದ್ರು ಶೀತ ಆದ್ರೆ ಪಕ್ಕ 2 ದಿನ ಜ್ವರನೇ. ನೀವಿಬ್ರಿಗೂ 1 ರೌಂಡ್ ಆಗಿ ಮಲ್ಕೊಂಡಿದ್ದೀರಲ್ವಾ? ಅಂಡ್ ನನ್ನ ವ್ಲಾಗ್ ವಿಚಾರಕ್ಕೆ ಇನ್ನೂ ಹರ್ಷಿತಾ ಬರಲ್ಲ. ಹರ್ಷಿತಾ ಹಾಯ್ ಏನು ಹಂಗೇನೆ?
ಅಷ್ಟೇ ಬೆಳಗ್ಗೆ ಎದ್ದು ಸಿಗ್ತೀವಿ, ಬೆಳಗ್ಗೆ ಎದ್ದು ಸೀದಾ ಮನೆಗೆ ಹೋಗೋದಷ್ಟೇ. ನಿಶಾ ಎಲ್ಲೋ ಹೋಗ್ಬೇಕಂತೆ, ಸೊ ಎಲ್ಲೂ ಹೋಗ್ತಾ ಇಲ್ಲ ಅಲ್ವಾ, ಏನೇನೋ ಪ್ಲ್ಯಾನ್ ಅಲ್ಲೋಗೋಣ ಇಲ್ಲೋಗೋಣ ಅಂತ, ಬಟ್ ಏನೂ ಇಲ್ಲ, ಎಲ್ಲ ಫ್ಲಾಪ್ ಆಯಿತು. ಮನೆಗೆ ಹೋಗೋದು ಅಷ್ಟೆ. ಇದು ಶೀತಲ್ ಮನೇಲಿ ಸ್ಪೆಷಲ್ ದೋಸೆ, ಆಲೂಗೆಡ್ಡೆ ಪಲ್ಯ ಶೀತಲ್ ಮಾಡ್ತಾ ಇದ್ದಾಳೆ. ನಾನು ಮಾಡ್ತಾ ಇಲ್ಲ, ನೀವೆಲ್ಲ ಮಾಡ್ತಿದ್ದೀರಾ. ಆ್ಯಂಡ್ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಿದ್ದಾರೆ. ಹಾಯ್. ಅವ್ರಿಗೆ ಹುಷಾರಿಲ್ಲ, ನೆನ್ನೆ ಫುಲ್ಲು ಸ್ಟೀಮ್ ಎಲ್ಲ ತೊಗೊಂಡು ತೋರಿಸಿದ್ದು. ಫ್ರಿಜ್ಜಾ? ಶೀತಲ್ ಮನೆ ಫ್ರಿಜ್. ಹಲಸಿನ ನೆನ್ನೆ ಹಲಸಿನ ಹಣ್ಣು ತಗೊಬಂದಿದ್ದೆ. ನಿಶಾನು ಇಟ್ಟಿದ್ಲಂತೆ, ತಗೊಬರೋದೇ ಮರ್ತೋಗ್ಬಿಟ್ಟಿದೆ, ಬಟ್ ನಾನು ನೆನಪಾಗಿ ತಗೊಬಂದೆ. ಮೇಡಮ್ ಅವ್ರು ಏನು ತಿನ್ನಲ್ವಲ್ಲ, ಏನು ಸಿಕ್ಕಲ್ವಲ್ಲ ಅಂತ ತಗೊಬಂದೆ. ಆದ್ರೂ ನಿನ್ನೆ ತಿನ್ಲಿಲ್ಲ, ನೆನ್ನೆ ಹುಷಾರಿಲ್ಲದೆ ಊಟಕ್ಕೆ ಹೋಗಿದ್ವಲ್ವಾ, ಆಮೇಲೆ ವಾಪಸ್ ಎಲ್ಲ ನಾನು ಅದಕ್ಕೆ ಅಂದೆ, ಅಷ್ಟೆಲ್ಲ ದುಡ್ಡು ಕೊಟ್ಟು ಅವಾಗ ತಾನೇ ತಿಂದಿದ್ದೆ, ವೇಸ್ಟ್ ಆಗೋಯ್ತಲ್ಲ ಅಂತ. ನೆನ್ನೆ ಏನು ತಿಂದೆ ಎಲ್ಲರಿಗೂ ಗೊತ್ತಾಗಲ್ಲ ಅಂತ. ಇವಳೊಬ್ಳು ತಿಂದೇ ಬಿಡ್ಲು, ಚೆನ್ನಾಗಿದೆ ಅಂತ ಮೂಸ್ ನೋಡ್ಕೊಂತ ಇದೆ. ಬಾಯಿಗೆ ಹಾಕದ್ಲ. ನಮ್ಮ ಶೆಫ್ ದೋಸೆ ಹಾಕ್ತಾ ಇದ್ದಾರೆ. ಎಸ್, ನೈಸ್ ನೈಸ್. ಮದುವೆ ಮಾಡ್ಬೋದು. ನನ್ನ ಕಾನ್ಸೆಪ್ಟ್ ಏನಂದರೆ, ಏನಾದ್ರು ನೀಟಾಗಿ ಕೆಲಸ ಮಾಡ್ತಾರೆ ಅಂದರೆ ಮದುವೆ ಮಾಡ್ಬೋದು ಅಂತ. ರೆಡಿನಾ ಶೀತಲ್? ನಾನು ರೆಡಿ ಇಲ್ಲಪ್ಪ. ನೀನು ರೆಡಿ? ನೀನೆ? ನಾನಂತ ಇಲ್ಲ. ಯಾರು ಇವಾಗ ಮದುವೆ ವರ್ಷದಲ್ಲಿ ಆಗ್ತಾರೆ ಅಂದ್ರೆ ಮನೇಲಿ ಆಬ್ವಿಯಸ್ಲಿ ಏನು 2 ವರ್ಷ ಆದ್ಮೇಲೆ ಮನೇಲಿ ಹುಡ್ಕಲ್ವಾ? ಇಲ್ಲ, ಹುಡ್ಕಲ್ಲ. ನಮ್ಮ ಮನೇಲಿ ತುಂಬಾ ಗುಡ್ ಅವರು. ಗುಡ್. ಮದುವೆ ಮಾಡೋರೆಲ್ಲ ಕೆಟ್ಟರ ಅಲ್ಲ, ಲೇಟಾಗಿ ಮದುವೆ ಮಾಡ್ತಾರೆ. ಲೇಟಾಗಿ ಮದುವೆ ಆಗಬೇಕು. ಹೌದು, ಬೇಗ ಮದುವೆ ಆಗಿ ಏನು ಮಾಡೋದು? ಏನು ಮಾಡೋದು? ಬೋರು. ನಾವು ಪ್ರಾಜೆಕ್ಟ್ ರಿಪೋರ್ಟ್ ನೋಡೋಕೆ ಬಂದಿದ್ದೀವಿ. ಬಿಡು ಸಾಕು ಅಷ್ಟೇ. ಸೊ ಮಳೆ ಗುರು ಹೆಂಗೋಗಿದೆ. ಇವರು ಮನೇಲಿ ಮದುವತ್ಗೆ ಮತ್ತು ಅಣ್ಣ ರೆಡಿಯಾಗಿ ಕಾಯ್ತಿದ್ದಾರಂತೆ, ಎಲ್ಗೂ ಹೋಗ್ಬೇಕಂತೆ. ಬಟ್ ನೋಡಿ ವೆದರ್ ಹಿಂಗಿದೆ, ಗಾಡೀಲಿ ಹೋಗ್ಬೇಕು ಅಲ್ಲಿ ತನಕ. ಅವಳಿಗೆ ಹುಷಾರಿಲ್ಲ ಬೇರೆ, ನೆಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲ, ಪ್ರಾಜೆಕ್ಟ್ ಎಲ್ಲ ಮಾಡಬೇಕು. ನಮ್ಮ ನಿಶಾ ಹೆಂಗೆ ಮಾಡ್ತಾಳೆ ಪ್ರಾಜೆಕ್ಟ್ ಅನ್ನೋ ಒಂದು ಕುತೂಹಲ ಇದೆ ನಾನು. ಯಾಕೆ ಇಂಟರ್ನ್ಶಿಪ್ ಮಾಡಿರ್ಲಿಲ್ವಾ? ಇಂಟರ್ನ್ಶಿಪ್ ಮಾಡಿದ್ದಾ? ಇಂಟರ್ನ್ಶಿಪ್ ಓಕೆ, ಮತ್ತೆ ಹೋಗಿದೆ. ಎಲ್ಲೆಲ್ಲೂ ನೀವು ಮಾಡಿದ್ದು ಇಂಟರ್ನ್ಶಿಪ್? ಎಲ್ಲೋ ನೀನು ಮಾಡು. ಅವಳು ಅರ್ಧ ಕೆಲಸ ಅವಳು ಮಾಡಿದ್ರೆ ಇನ್ನು ಅರ್ಧ ಕೆಲಸ ಬೇರೆ ನಮ್ಮ ಕೈಲಿ ಯಾರ ಕೈಲಾದರೂ ಮಾಡಿಸ್ತಾರೆ. ಹಾಂ ಸರಿ, ಅಷ್ಟೇ. ಇವಾಗ ಮನೆಗೆ ಹೋಗೋದು ಅಷ್ಟೇ ಕೆಲಸ. ಸೊ ನೋಡಿ ಕ್ಲಾಸ್ ಸಾಕು ಬಿಡಿ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಮಾಡಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.